ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯ ವಿಜಯರಿಗೆ ಋಷಿ ಶಾಪ. ಇದರಿಂದ ನಾವು 22ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ತ್ರಿಯುಗ ಅಂತ ಭಗವಂತನನ್ನು ಯಾಕೆ ಕರೆದಿದ್ದಾರೆ ಈ ಶ್ಲೋಕದಲ್ಲಿ ಅನ್ನೋದ್ರ ಬಗ್ಗೆ ಶ್ರೀಧರ ಸ್ವಾಮಿಗಳು ಹೇಳಿರುವಂಥ ಒಂದು ವಿವರಣೆಯನ್ನು ತಿಳ್ಕೊಂಡ್ವಿ. ಯುಗ ಅಂದರೆ ಜೊತೆ ಅಂತ, ತ್ರಿ ಅಂದರೆ 3 ಅಂತ ಅಂದ್ಬಿಟ್ಟು, ಅಂದರೆ 3 ಜೊತೆ ಐಶ್ವರ್ಯಗಳಿಂದ ಕೂಡಿರುವಂಥವನು ಅಂತ ಅರ್ಥ. ಅದರಿಂದನೂ ತ್ರಿಯುಗ ಅಂತ ಕರಿಬಹುದು. ಅದಲ್ಲದೆ ಭಗವಂತ ಧಾರ್ಮಿಕ ತತ್ವಗಳ ಸ್ವರೂಪನೇ ಆಗಿದ್ದಾನೆ. 3 ಯುಗಗಳಲ್ಲಿ ಧಾರ್ಮಿಕ ತತ್ವಗಳು ಅಂದರೆ 3 ರೀತಿಯ ಆಧ್ಯಾತ್ಮಿಕ ತತ್ವಗಳಿದೆಯಲ್ಲ, ಅದರಿಂದ ರಕ್ಷಣೆಗೆ ಒಳಗಾಗಿದೆ. ಅದು ಯಾವುದಪ್ಪ ಅಂತಂದರೆ ತಪಸ್ಸು, ಪರಿಶುದ್ಧತೆ ಮತ್ತು ಕರುಣೆ. ಯಾಕಂದರೆ ಅದರಿಂದ ಭಗವಂತ ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಅಂತ ಅರ್ಥ. ಅದರಿಂದ ಭಗವಂತನನ್ನು ತ್ರಿಯುಗ ಅಂತಲೂ ಕೂಡ ಕರಿಬಹುದು. ಆದರೆ ನೋಡಿ, ಕಲಿಯುಗದಲ್ಲಿ ಈ 3 ಕೂಡ ಬಹುಮಟ್ಟಿಗೆ ಕಣ್ಮರೆ ಆಗ್ಬಿಟ್ಟಿದೆ. ಆದರೂ ಕೂಡ ಭಗವಂತ ದಯಾಮಯ. ಅವನೇನು ಮಾಡ್ತಾನೆ, ಈ 3 ಗುಣಗಳಿಂದ ವಂಚಿತರಾಗಿದ್ದರೂ ತಾನೇ ಸ್ವತಃ ಭಗವಂತನಾಗಿ ಬರೋದಿಲ್ಲ, ಭಗವಂತನ ಭಕ್ತನಾಗಿ ಇಲ್ಲಿ ಅವತಾರ ತಗೊಂಡು ಅದನ್ನು ಚೆನ್ನ ಅವತಾರ ಅಂದರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಸ್ವಯಂ ಕೃಷ್ಣನೇ ಆಗಿದ್ರು ಕೂಡ ಇಲ್ಲಿ ಪ್ರಚ್ಛನ್ನ ಅಂತ ಕರೆಸ್ಕೊಳ್ತಾರೆ. ಅಂದರೆ ಕೃಷ್ಣನ ಭಕ್ತರು ಅಂತ ಕರೆಸ್ಕೊಳ್ತಾರೆ ಹೊರತು ಕೃಷ್ಣ ಅಂತ ಕರೆಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಈ ಯುಗದ ಅಂತ್ಯದಲ್ಲಿ ಈ ರಜೋಗುಣ, ತಮೋಗುಣ ಎಲ್ಲವನ್ನ ದೂರ ಮಾಡೋದಕ್ಕೆ ಇರುವಂಥದ್ದು ಒಂದೇ ಒಂದು ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ತಾವು ಆಚರಣೆ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಅದೇನು ಅಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಉಚ್ಚಾರಣೆ ಮಾಡೋದು, ಮಂತ್ರೋಚ್ಚಾರಣೆ ಮಾಡೋದಿದೆಯಲ್ಲ, ಅದ್ರ ಮೂಲಕ ನಾವು ರಜೋಗುಣ ಮತ್ತು ತಮೋಗುಣವನ್ನು ದೂರ ಮಾಡಿಕೊಳ್ಬಹುದು ಅನ್ನೋದನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಈಗ ಭಗವಂತ ಎಷ್ಟು ಕರುಣೆ ಇದೆ ನೋಡಿ, ಅವನಿಗೆ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಇಷ್ಟ. ಅದಕ್ಕೋಸ್ಕರನೇ ಆ ಯುಗದ ಪ್ರಭಾವ ಹೇಗಿರುತ್ತೋ ಹಾಗೆ ಆ ಯುಗ ನಡ್ಕೊಂಡು ಆ ಕಾಲ ನಡೀತಾ ಇರುತ್ತೆ. ಅದರಲ್ಲಿ ಅವನು ಏನು ನಾನು ಮಾಡಬಹುದೋ ಅದನ್ನು ಮಾಡ್ತಾ ಹೋಗ್ತಾನೆ. ಬೇರೆ ಒಂದು ಯುಗಗಳಲ್ಲಿ ತಾನೇ ಸ್ವಯಂ ಅವತಾರ ತಗೊಂಡು ದೇವರ ರೂಪದಲ್ಲೇ ಅವನು ಅವತಾರ ತಗೊಳ್ತಾನೆ. ರಾಮ, ಕೃಷ್ಣ, ವಾಮನ, ಕಲ್ಕಿ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಈ ರೀತಿ ಆ ಭಗವಂತನಾಗಿ ಸ್ವಯಂ ತಾನೇ ಬಂದು ಅಲ್ಲಿ ಆ ಒಂದು ಕಾರ್ಯಗಳನ್ನು ಮಾಡ್ತಾನೆ. ಆದರೆ ಕಲಿಯುಗದಲ್ಲಿ ಹಾಗಲ್ಲ, ಅವನು ಒಬ್ಬ ಭಕ್ತನ ರೂಪದಲ್ಲಿ ಬರ್ತಾನೆ. ಯಾಕಂದರೆ ದೇವರು ಅಂತ ಹೇಳ್ಕೊಂಡು ಬಂದರೆ ಇಲ್ಲಿ ಆಗೋದಿಲ್ಲ ಕೆಲಸ ಅಂತ ಗೊತ್ತು. ಯಾಕಂದರೆ ಇಲ್ಲಿ ಸತ್ವಗುಣ ಅನ್ನೋದೇ ಹೊರಟೋಗ್ಬಿಟ್ಟಿರುತ್ತೆ. ಯಾರನ್ನು ಯಾರೂ ನಂಬಲ್ಲ. ಈಗಲೇ ನಾವು ನೋಡ್ತೀವಲ್ವ ಕಲಿಯುಗದಲ್ಲಿ ಹೇಗಿದೆ ಈಗ ಪರಿಸ್ಥಿತಿ ಅಂತ ಅಂದ್ಬಿಟ್ಟು. ಧರ್ಮ ಇಲ್ಲ, ಆಮೇಲೆ ಮೋಸ, ಸುಳ್ಳು ಹೇಳೋದೇ ಇದೆ. ನಿಜಾನ ಯಾರೂ ಹೇಳೋದಿಲ್ಲ. ಹೇಳಿದ್ರೂ ಹೆದರಿಕೆ. ಈಗ ನಿಜ ಹೇಳಿದ್ರೆ ಅದನ್ನು ನಂಬೋದಕ್ಕೆ ರೆಡಿ ಇಲ್ಲ, ಸುಳ್ಳು ಹೇಳಿದ್ರೆ ಆರಾಮಾಗಿ ನಂಬ್ತಾರೆ ಅಲ್ವಾ. ಎಲ್ಲ ವಿರುದ್ಧವಾಗಿರುತ್ತೆ. ಈ 3 ಯುಗಕ್ಕೆ ವಿರುದ್ಧವಾಗಿರುವಂಥದ್ದು ಕಲಿಯುಗ. ಅದಕ್ಕೋಸ್ಕರ ಭಗವಂತನ ಅವತಾರದಲ್ಲಿ ಬರೋದಿಲ್ಲ. ಭಗವಂತ ಇಲ್ಲಿ ಭಕ್ತನ ರೂಪವನ್ನು ತಗೊಂಡು ಬಂದು ನಮಗೆ ಹರೇ ಕೃಷ್ಣ ಮಹಾಮಂತ್ರದ ಉಚ್ಚಾರಣೆ ಮಾಡಿ ಸಾಕು ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ಈ ಯುಗದಲ್ಲಿ ನಾವು ತಪಸ್ಸು, ಆಮೇಲೆ ತುಂಬ ಶುದ್ಧವಾಗಿರೋದು, ಮೈಲಿಗೆ ಅದು ಇದು ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಮತ್ತು ಬೇರೆಯವ್ರ ಮೇಲೆ ನಮಗೆ ಕರುಣೆ ತೋರಿಸ್ಬೇಕು ಅನ್ನೋದೇ ಬರೋದಿಲ್ಲ ನಮಗೆ. ಎಲ್ಲೋ ಅಲ್ಪರು. ಅದು ಕೊನೆಯಲ್ಲಿ ಏನಾಗುತ್ತೆ, ಯಾವುದೂ ಸತ್ವಗುಣ ಇರೋದಿಲ್ಲ, ಎಲ್ಲ ರಜೋ ಮತ್ತು ತಮೋ ಗುಣಗಳಿಂದ ಹೋಗಿರುತ್ತೆ. ಅಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿದ್ದು ಚೈತನ್ಯ ಮಹಾಪ್ರಭುಗಳು ಅವತಾರ ತಗೊಂಡು ಇಲ್ಲಿ ನಮಗೆ ಹರೇ ಕೃಷ್ಣ ಮಹಾಮಂತ್ರದ ಮಂತ್ರೋಚ್ಚಾರಣೆಯನ್ನು ಸದಾ ಮಾಡಿದ್ರೆ ಸಾಕು. ಈ ಕಲಿಯುಗದಲ್ಲಿ, ಸತ್ಯಯುಗದಲ್ಲಿ ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡ್ತಿದ್ರು. ಇನ್ನು ಬೇರೆ ಯುಗಗಳಲ್ಲಿ ಯಜ್ಞ, ಹೋಮ, ಹವನಗಳನ್ನು ಮಾಡ್ತಿದ್ರು, ಆಮೇಲೆ ದೇವತಾರಾಧನೆಗಳನ್ನು ಮಾಡ್ತಿದ್ರು. ಅದೆಲ್ಲ ಮಾಡಿದ್ರೆ ಏನು ಫಲ ಸಿಗ್ತಿತ್ತೋ, ಇಲ್ಲಿ ಆ ಮಂತ್ರೋಚ್ಚಾರಣೆಯನ್ನು ಮಾಡಿದ್ರೆ ಸಾಕು, ಆ ಫಲ ಸಿಗುತ್ತೆ. ಇಷ್ಟೆಲ್ಲ ಹೇಳಿದ್ರೂ ಕೂಡ ನಾವು ಆ ಭಗವಂತನ ನಾಮಸ್ಮರಣೆಯೊಂದನ್ನು ಬಿಟ್ಟು ಬೇರೆಲ್ಲ ಮಾಡ್ತೀವಿ ಅಲ್ವಾ. ಎಲ್ಲೆಲ್ಲೋ ಹುಡ್ಕೊಂಡು ಹೋಗೋದಿಲ್ಲ. ಅದನ್ನು ಭಕ್ತಿ ಅಂತ ಕೂಡ ಅನ್ನೋದಕ್ಕೆ ಸಾಧ್ಯ ಇಲ್ಲ. ನಾವು ಅದೊಂದು ಟ್ರಿಪ್ ಥರ ಮಾಡಿಕೊಂಡು ತೀರ್ಥಕ್ಷೇತ್ರಗಳಿಗೆ, ತೀರ್ಥಯಾತ್ರೆಗಳಿಗೆ ಅಂತ ಹೋಗೋದು. ಆದರೆ ನಾವು ಮಾಡೋದೆಲ್ಲ ಏನು ಅಂತಂದರೆ, ಯಾವುದೋ ಒಂದು ಪಿಕ್ನಿಕ್ ಸ್ಪಾಟ್ಗೆ ಹೋದಾಗ ಹೆಂಗೆ ನಡ್ಕೊಳ್ತೀವೋ ಆ ರೀತಿ ನಡ್ಕೊಳ್ತೀವಿ. ಏನು ಪ್ರಯೋಜನ ಬರುತ್ತೆ? ಪ್ರಯೋಜನ ಅಂತೂ ಒಂದೂ ಆಗೋದಿಲ್ಲ. ಅಲ್ಲಿ ಭಗವಂತನ ನಾಮಸ್ಮರಣೆ ಅನ್ನೋದೇ ಇರೋದಿಲ್ಲ. ನಾವು ಯಾತ್ರೆಗೆ ಹೋಗಬೇಕು ಅಂದರೆ
ಹೋಗಬೇಕಾದ್ರೆ ಭಗವಂತನ ಸ್ಮರಣೆಯನ್ನು ಶುರು ಮಾಡಿದ್ರೆ ಬರೋವರೆಗೂ ಭಗವಂತನ ಸ್ಮರಣೆನೇ ಇರುತ್ತೆ. ಹೋಗ್ತಾ ಮಾಡೋದು, ಆ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿನ ಪಾವಿತ್ರತೆ ಏನು, ಅಲ್ಲಿನ ಒಂದು ಚರಿತ್ರೆ ಏನು ಎಲ್ಲ ನಾವು ತಿಳ್ಕೊಂಡು ಒಬ್ರಿಗೊಬ್ರು ಅದನ್ನು ಹೇಳ್ಕೊಂಡು ಅದನ್ನು ಅನುಭವಿಸ್ಬೇಕು. ಅಲ್ಲಿ ಭಕ್ತಿ ಅಂದರೆ ಏನು, ಹೇಗಿರುತ್ತೆ ಅನ್ನೋದನ್ನು ಅನುಭವಿಸ್ಬೇಕೇ ಹೊರತು ಅಲ್ಲೂ ಹೋಗ್ಬಿಟ್ಟು ಪಿಕ್ನಿಕ್ ಸ್ಪಾಟ್ ಥರ ಅದನ್ನು ನಾವು ನೋಡೋದು ಸರಿಯಲ್ಲ. ಅದಕ್ಕೆ ನಮಗೇನು ಚೇಂಜಸ್ ಆಗಲ್ಲ ನಮ್ಮಲ್ಲಿ. ನಾವು ನಿಜವಾಗ್ಲೂ ಭಕ್ತಿ ಭಾವದಿಂದ ಭಜನೆಯನ್ನು ಮಾಡಿಕೊಂಡು ಭಗವಂತನ ಸ್ಮರಣೆಯಲ್ಲೇ ತೀರ್ಥಕ್ಷೇತ್ರಗಳಿಗೆ ಹೋಗಿ ತೀರ್ಥಸ್ಥಾನವನ್ನು ಮಾಡಿದಾಗ ಅದರ ಒಂದು ಎಫೆಕ್ಟ್ ಏನಿದೆಯೋ ಅದು ನಮ್ಗೆ ಆಗತ್ತೆ, ಮತ್ತು ಅದರ ಅನುಭವ ಕೂಡ ನಮಗಲ್ಲ ಆಗತ್ತೆ. ಅದನ್ನೆಲ್ಲ ಬಿಟ್ಟು ನಾವು ನಮ್ಮ ಮನಸ್ಸಿಗೆ ಬಂದಾಗ ಮಾಡ್ತೀವಿ, ಅಲ್ಲಿ ಭಗವಂತನ ಹೆಸರನ್ನೇ ಮರ್ತು ಹೋಗ್ಬಿಡ್ತೀವಿ ನಾವು, ಅಲ್ಲ ಅವನನ್ನು ನೆನೆಸ್ಕೊಳ್ಳೋದೇ ಇಲ್ಲ ನಾವು ಅಲ್ವಾ. ಆ ರೀತಿ ಎಲ್ಲ ಮಾಡೋದು, ಆ ರೀತಿಯೆಲ್ಲ ಮಾಡಬಾರ್ದು. ಯಾಕೆ ಅಂದರೆ ಕಲಿಯುಗದಲ್ಲಿ ಸತ್ವ ಅನ್ನೋದೇ ಹೊರಟೋಗ್ಬಿಟ್ಟಿರುತ್ತೆ. ರಜೋತಮ ಗುಣಗಳು ತುಂಬಿಕೊಂಡಿರೋದ್ರಿಂದ ಸದಾ ನಾವು ಭಗವಂತನ ಸ್ಮರಣೆಯಲ್ಲೇ ಮುಳುಗಿರೋದು ತುಂಬ ಒಳ್ಳೆಯದು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಆಗ ನಾವು ರಜೋಗುಣ ಮತ್ತು ತಮೋಗುಣಗಳಿಂದ ಹೊರಗಡೆ ಬರ್ಬೋದು, ಪರಿಶುದ್ಧವಾಗಬಹುದು ಅನ್ನೋದನ್ನು ಹೇಳಿದ್ದಾರೆ. ನೋಡಿ, ಕಲಿಯುಗ ಎಷ್ಟು ಡೇಂಜರೋ ಅಷ್ಟೇ ನಮಗೆ ಅನುಕೂಲಕರವಾಗೂ ಇದೆ. ಇಲ್ಲಿ ಸಾಧನೆ ಅನ್ನೋದನ್ನ ಸಿಂಪಲ್ ಆಗಿ ಕೊಟ್ಟಿದ್ದಾನೆ ಭಗವಂತ. ಅಲ್ಲೆಲ್ಲ ವರ್ಷಾನುಗಟ್ಲೆ ನಾವು ಮಾಡ್ತಾ ಇದ್ದಿದ್ದನ್ನ ಇಲ್ಲಿ ಬರೀ ನಾವು ಏನಾದರೂ ಕೆಲಸ ಮಾಡ್ತಾ ಇರಲಿ ಅಥವಾ ಎಲ್ಲಾದರೂ ಹೋಗ್ತಾ ಇರಲಿ, ಹಿಂಗಾದರೂ ಇರಲಿ, ಭಗವಂತನ ನಾಮಸ್ಮರಣೆ ನಮ್ಮ ಒಳಗಡೆ ನಡೀತಾ ಇರಬೇಕು. ಅವನನ್ನು ಸದಾ ನೆನಪಲ್ಲಿ ಇಟ್ಕೊಂಡಿರ್ಬೇಕು, ಮರಿಬಾರ್ದು. ಅಷ್ಟೇ ಮಾಡಬೇಕಾಗಿರೋದು. ಅದೇ ನಮಗೆ ಕಷ್ಟ. ಬೇರೆ ಎಲ್ಲ ಮಾಡ್ತೀವಿ ನಾವು ಅಲ್ವಾ. ಆದರೆ ಆಯಾ ಯುಗಕ್ಕೆ ಏನಿರುತ್ತೋ ಅದನ್ನು ಮಾಡಿದ್ರೇ ನಮಗೆ ಅದು ಸಿಗುವಂಥದ್ದು. ಯಾಕೆ ಅಂದರೆ ನಾವು ಮಾಡುವಂಥದ್ದು ಯಾವುದರಲ್ಲೂ ನಮಗೆ ಶ್ರದ್ಧೆ ಇರೋದಿಲ್ಲ, ನಂಬಿಕೆ ಇರೋದಿಲ್ಲ, ವಿಶ್ವಾಸ ಇರೋದಿಲ್ಲ. ಏನೋ ಒಂದು ಮಾಡಬೇಕಲ್ಲ ಅಂತ ಅಂದ್ಕೊಂಡು ಮಾಡ್ತಾ ಇರ್ತೀವಿ. ಅದರಿಂದ ನಮಗೆ ಅದರ ಒಂದು ರಿಸಲ್ಟು ಸರಿಯಾಗಿ ಸಿಗೋದಿಲ್ಲ. 4 ಕುಮಾರರು ತಾವು ರಜೋಗುಣ ಮತ್ತು ತಮೋಗುಣ ಯುಕ್ತರಾಗಿದ್ದೇವೆ ಎಂದು ತಿಳಿದಿದ್ದರು. ಏಕೆಂದರೆ ವೈಕುಂಠದಲ್ಲಿದ್ದರೂ ಅವರು ಭಗವದ್ ಭಕ್ತರನ್ನು ಶಪಿಸಲು ಬಯಸಿದರು. ಅವರಿಗೆ ತಮ್ಮ ದೌರ್ಬಲ್ಯದ ಅರಿವಿದ್ದುದರಿಂದ ತಮ್ಮಲ್ಲಿ ಇನ್ನೂ ಇರುವ ರಜೋಗುಣ ಮತ್ತು ತಮೋಗುಣಗಳನ್ನು ತೊಡೆದು ಹಾಕುವಂತೆ ಅವರು ಭಗವಂತನಲ್ಲಿ ಪ್ರಾರ್ಥಿಸಿದರು. ನೋಡಿ, ಇಲ್ಲಿ 4 ಜನ ಕುಮಾರರು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ, ನಮಗೆ ಈ ಒಂದು ರಜೋಗುಣ ತಮೋಗುಣ ಇದೆಯಲ್ಲ ಅದರಿಂದ ಹೊರಗಡೆ ಬರ್ಬೇಕು, ನಾವು ಆ ರೀತಿ ಮಾಡು. ಅಂದರೆ ಅವ್ರಿಗೆ ಗೊತ್ತಾಗ್ತಾ ಇದೆ ನಮ್ಮಲ್ಲಿ ರಜೋಗುಣ ತಮೋಗುಣ ಇನ್ನೂ ಇದೆ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ವೈಕುಂಠಕ್ಕೆ ಹೋಗಬೇಕು ಅಂತಂದ್ರೇ ಒಂದು ಶುದ್ಧತೆ ಇರಬೇಕು ಅಲ್ವಾ. ಅಲ್ಲಿಗೆ ಹೋಗಬೇಕು ಅಂದರೆ ಸಾಮಾನ್ಯರು ಯಾರೂ ಹೋಗೋದಕ್ಕಾಗಲ್ಲ. ಆದರೆ ನಾವು ವೈಕುಂಠಕ್ಕೆ ಬಂದರೂ ಕೂಡ ಭಗವದ್ ಭಕ್ತರನ್ನು ನಾವು ಶಪಿಸ್ತಾ ಇದ್ದೀವಿ ಅಂತಂದರೆ, ಅಂದರೆ ಅವ್ರಿಗೆ ಶಾಪ ಕೊಡಬೇಕು ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡ್ವಿ ಅಂತಂದರೆ ಇನ್ನೂ ಆ ದೌರ್ಬಲ್ಯ ನಮ್ಮಲ್ಲಿ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ. ಸೊ ನಮ್ಮಲ್ಲಿರುವಂಥ ರಜೋಗುಣ ಮತ್ತು ತಮೋಗುಣವನ್ನು ನೀನೇ ದೂರ ಮಾಡಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ನಮಗೆಷ್ಟು ಇದೆ, ನಾವು ಇನ್ನೆಷ್ಟು ಪ್ರಾರ್ಥನೆ ಮಾಡ್ಕೋಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. 3 ದಿವ್ಯ ಅರ್ಹತೆಗಳು ಏನು? ಪರಿಶುದ್ಧತೆ, ತಪಸ್ಸು ಮತ್ತು ಕರುಣೆ. ಇವುಗಳು ದ್ವಿಜರ ಮತ್ತು ದೇವತೆಗಳ ಅರ್ಹತೆಗಳಾಗಿವೆ. ಅಂದರೆ ಒಬ್ಬ ದೇವತೆ ಅನ್ನಿಸ್ಕೋಬೇಕು, ಒಬ್ಬ ಬ್ರಾಹ್ಮಣ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಈ 3 ಇರಬೇಕು. ಅದು ಅರ್ಹತೆಗಳು. ಯಾವುದು? ಪರಿಶುದ್ಧವಾಗಿರಬೇಕು. ಅಂದರೆ ಏನು? ದಿನ ಸ್ನಾನ ಮಾಡ್ಕೊಂಬಿಟ್ರೆ ಸೋಪ್ ಹಾಕಿ ಆಗೋಯ್ತು ನಾನು ಪರಿಶುದ್ಧ ಅಂತ ಅಂದ್ಕೊಳ್ಳೋದಲ್ಲ. ಬಾಹ್ಯವಾಗಿ ಪರಿಶುದ್ಧವಾಗಿರೋದು ಅಷ್ಟೇ ಅಲ್ಲ, ಒಳಗಡೆಯಿಂದ ಪರಿಶುದ್ಧವಾಗಿರಬೇಕು. ಮನಸ್ಸು ನಮ್ಮದು ಕ್ಲಿಯರ್ ಆಗಿರಬೇಕು, ಅಲ್ಲಿ ಯಾವುದೇ ಕಲ್ಮಶಗಳಿರಬಾರ್ದು. ನಮ್ಮ ಬುದ್ಧಿ ಯೋಚನೆ ಮಾಡುತ್ತಲ್ಲ ಅದರಲ್ಲೂ ಕೂಡ ಪರಿಶುದ್ಧತೆ ಇರಬೇಕು. ಮತ್ತು ಮಾತು ಪರಿಶುದ್ಧವಾಗಿರಬೇಕು, ನೋಟ ಪರಿಶುದ್ಧವಾಗಿರಬೇಕು. ಇದರ ಬಗ್ಗೆ ಅಲ್ಲಿ ಹೇಳ್ತಾ ಇರೋದು ಆಯಿತಾ. ಬೇರೆಯವರಿಗೆ ತೊಂದರೆ ಆಗೋ ರೀತಿ ಮಾತಾಡೋದು, ನೋವಾಗೋ ರೀತಿ ಮಾತಾಡೋದು ಇದೆಲ್ಲ ಇರಬಾರ್ದು. ನಮ್ಮ ಮಾತು ನಡತೆ, ನಾವು ಒಳಗಡೆ ಅಂತಃಕರಣಗಳು ಅಂತ ನಾವೇನು ಹೇಳ್ತೀವೋ ಅದೆಲ್ಲವೂ ಕೂಡ ಪರಿಶುದ್ಧವಾಗಿರಬೇಕು. ಇನ್ನು ತಪಸ್ಸು, ನೀವು ಯಾವ ರೀತಿಯ ತಪಸ್ಸಾದರೂ ಭಗವಂತನಿಗಾಗಿ ಮಾಡಿದ್ರೂ ಕೂಡ ನಡೆಯುತ್ತೆ. ಸೊ ಓದೋದು ಒಂದು ತಪಸ್ಸು, ಕೇಳೋದು ಒಂದು ತಪಸ್ಸು, ಪ್ರತಿನಿತ್ಯ ಬಿಡದೆ ಧರ್ಮಗ್ರಂಥಗಳ ಶ್ರವಣವನ್ನು ಮಾಡೋದು ಕೂಡ ತಪಸ್ಸು.
ಆಯಿತಾ. ಈ ರೀತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ತಪಸ್ಸನ್ನು ಮಾಡುವಂಥದ್ದು, ಮತ್ತು ಬೇರೆಯವರ ಮೇಲೆ ಕರುಣೆ, ಅವರು ಎಂಥವರೇ ಆಗಿಬಿಟ್ಟಿರಲಿ, ಎಂಥ ಕೆಟ್ಟ ಜನನೇ ಆಗಿರಲಿ, ದ್ವೇಷಿಗಳೇ ಆಗಿರಲಿ, ಎಂಥವರೇ ಆಗಿರಲಿ, ವೈರಿಗಳೇ ಆಗಿರಲಿ, ಅವರೆಲ್ಲರನ್ನ ಕರುಣೆಯಿಂದ ನೋಡಬೇಕು. ಯಾವುದೇ ರೀತಿಯ ಜೀವರಾಶಿಗಳಾಗಿದ್ದರೂ ಅವ್ರ ಮೇಲೆ ಕರುಣೆ ಇರುವಂಥದ್ದು. ಇದೆಲ್ಲ ದ್ವಿಜರು ಮತ್ತು ದೇವತೆಗಳಲ್ಲಿರುವಂಥ ಅರ್ಹತೆಗಳು. ಈಗ ಸೂರ್ಯ ಕೂಡ ದೇವತೆ, ಅವನು ಒಬ್ಬರ ಮೇಲೆ ಇನ್ನೊಬ್ಬರ ಮೇಲೆ ಒಂದೊಂದು ಥರ ಮಾಡ್ತಾನ ಕೊಡೋದ್ರಲ್ಲಿ. ಆ ಶಾಖ ಬಿಸಿ ಏನೇ ಆಗಿರಬಹುದು, ಆ ಸೂರ್ಯನ ಕಿರಣಗಳು ಎಲ್ಲರ ಮೇಲೆ ಒಂದೇ ರೀತಿ ಬೀಳುತ್ತಲ್ವ. ಅಂದರೆ ಅವರಿಗೆ ನಮ್ಮ ಮೇಲೆ ಕರುಣೆ ಇರೋದ್ರಿಂದ ನಾವು ಏನೇ ಮಾಡಿದ್ರು, ಆ ಸೂರ್ಯನನ್ನು ಬೈದರೂ ಕೂಡ ಅವನ ಕೆಲಸ ಅವನು ಮಾಡ್ತಾನೆ. ಯಾಕೆ? ನಮ್ಮ ಮೇಲೆ ಕರುಣೆ. ನಾವು ಅಂಧಕಾರದಲ್ಲಿದ್ದೀವಿ, ನಾವು ಅಜ್ಞಾನದಲ್ಲಿದ್ದೀವಿ ಅನ್ನೋದು ಅವನಿಗೆ ಗೊತ್ತಿದೆ. ಅದರಿಂದ ನಮಗೆ ಒಂದೇ ರೀತಿ ಕೊಡ್ತಾನೆ. ಅದೇ ರೀತಿ ಎಲ್ಲ ದೇವತೆಗಳು ಕೂಡ, ದೇವತೆಗಳು ಅಥವಾ ಬ್ರಾಹ್ಮಣರು ಅಂತ ಅನ್ನಿಸ್ಕೋಬೇಕು ಅಂತಂದ್ರೇ ಈ ಅರ್ಹತೆಗಳಿರಬೇಕು ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸಾತ್ವಿಕರಲ್ಲದವರು ಈ ಮೂರೂ ಆಧ್ಯಾತ್ಮಿಕ ಸಂಸ್ಕೃತಿಯ ತತ್ವಗಳನ್ನು ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಕೃಷ್ಣ ಪ್ರಜ್ಞೆಯ ಚಳುವಳಿಯಲ್ಲಿ 3 ಪಾಪಕೃತ್ಯಗಳನ್ನು ನಿಷೇಧಿಸಲಾಗಿದೆ. ನೋಡಿ, ಯಾರು ಸಾತ್ವಿಕರಲ್ವೋ, ಯಾರಲ್ಲಿ ರಜೋಗುಣ ತಮೋಗುಣಗಳೇ ತುಂಬಿಕೊಂಡಿರುತ್ತೋ ಅವರು ಈ ಆಧ್ಯಾತ್ಮಿಕ ಸಂಸ್ಕೃತಿಯ ತತ್ವಗಳೇನಿದೆಯೋ ಅದನ್ನು ಒಪ್ಕೊಳ್ಳೋದಿಲ್ಲ. ಅಂದರೆ ಪರಿಶುದ್ಧವಾಗಿರೋದು, ತಪಸ್ಸು, ಕರುಣೆ, ಇದನ್ನು ಒಪ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರನೇ ಕೃಷ್ಣ ಪ್ರಜ್ಞೆ ಅಂದರೆ ಗುರುಗಳೇ ಸ್ಥಾಪನೆ ಮಾಡಿರುವಂಥ ಕೃಷ್ಣ ಪ್ರಜ್ಞೆಯ ಚಳುವಳಿ ಇದೆಯಲ್ಲ, ಅದರಲ್ಲಿ 3 ಪಾಪಕೃತ್ಯಗಳನ್ನು ನಿಷೇಧ ಮಾಡಿದ್ದಾರೆ. ಅದು ಯಾವುದು ಅಂತಂದರೆ ಅನೈತಿಕವಾದಂಥ ಸಂಬಂಧ, ಮದ್ಯಪಾನ, ಮತ್ತು ಕೃಷ್ಣನಿಗೆ ಅರ್ಪಿಸಿರುವಂಥ ಪ್ರಸಾದವನ್ನಲ್ಲದೆ ಬೇರೇನನ್ನೂ ತಿಂದೇ ಇರುವಂಥದ್ದು. ಈ 3 ನಿಷೇಧಗಳು ಅಂದರೆ ತಪಸ್ಸು, ಪರಿಶುದ್ಧತೆ ಮತ್ತು ಕರುಣೆಯ ತತ್ವಗಳ ಆಧಾರದಲ್ಲಿ ಇರುವಂಥದ್ದು. ನೋಡಿ, ಇಲ್ಲಿ ಯಾವ್ಯಾವುದನ್ನು ಬಿಡಲೇಬೇಕು ಅಂತ ಅಲ್ಲ ರೂಲ್ಸು ನಿಷೇಧ ಮಾಡಿದ್ದಾರೆ, ಇದನ್ನು ನೀವು ಅನುಸರಣೆ ಮಾಡಲೇಬೇಕು ಅಂತ. ಅದ್ಯಾವುದು ಅಂತಂದರೆ ಅನೈತಿಕ ಸಂಬಂಧ, ಬೇರೆಯವ್ರ ಜೊತೆ ಅನೈತಿಕವಾಗಿ ಸಂಬಂಧವನ್ನು ಇಟ್ಕೋಬಾರ್ದು. ನಿನಗೆ ಇಂದ್ರಿಯಗಳ ತೃಪ್ತಿ ಬೇಕಾದರೆ ಮದುವೆ ಮಾಡ್ಕೋ, ಅದರಿಂದ ನಿನಗೇನು ಕಾಮನೆಗಳಿದೆಯೋ ಅದನ್ನು ಪೂರ್ತಿ ಮಾಡ್ಕೋ ಹೊರತು ಅನೈತಿಕವಾದಂಥ ಸಂಬಂಧವನ್ನು ಇಟ್ಕೋಬಾರ್ದು. ಇನ್ನು ಮದ್ಯಪಾನ, ಯಾಕಂದರೆ ಮದ್ಯಪಾನದಿಂದ ಬೇಕಾದಷ್ಟು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ ಅಲ್ವಾ. ಅದು ಮತ್ತು ಪ್ರಸಾದ ಅಂತಂದರೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದ್ದನ್ನು ಮಾತ್ರ ತಿನ್ನಬೇಕು ಅಂದಾಗ, ಭಗವಂತನಿಗೆ ಏನನ್ನು ಸಮರ್ಪಣೆ ಮಾಡ್ತೀವಿ, ಶ್ರೇಷ್ಠವಾಗಿರುವಂಥದ್ದನ್ನು ಸಮರ್ಪಣೆ ಮಾಡ್ತೀವಿ, ಅದನ್ನು ಮಾತ್ರ ತಿನ್ನಬೇಕು ಅಂದಾಗ ಹೊರಗಡೆದು ಯಾವುದನ್ನು ನಾವು ಮುಟ್ಟೋದು ಇಲ್ಲ. ಅವಾಗ ಏನಾಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತು ಏನೇನೋ ತಿಂದು ನಮ್ಮಲ್ಲಿರುವಂಥ ಗುಣಗಳು ಮತ್ತು ನಮ್ಮ ಆರೋಗ್ಯವನ್ನು ಕೂಡ ನಾವು ಕಾಪಾಡ್ಕೊಳ್ಬಹುದು. ಸೊ ಅದರಿಂದನೇ ಭಗವಂತನ ಪ್ರಸಾದ ಇದನ್ನು ಮಾತ್ರ ತಿನ್ನಬೇಕು ಅಂತ ಅವರು ಕೆಲವೊಂದು ರೂಲ್ಸನ್ನು ಹಾಕಿದ್ದಾರೆ. ಈ 3 ನಿಷೇಧಗಳೇನಿದೆಯೋ ಅದು ತಪಸ್ಸು, ಪರಿಶುದ್ಧತೆ ಮತ್ತು ಕರುಣೆಯ ತತ್ವಗಳ ಆಧಾರದಲ್ಲೇ ಇದೆ ಅನ್ನೋದನ್ನು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಭಕ್ತರು ಕರುಣೆಯುಳ್ಳವರು, ಏಕೆಂದರೆ ಅವರು ಬಡ ಪ್ರಾಣಿಗಳ ಗೊಡವೆಗೆ ಹೋಗುವುದಿಲ್ಲ. ಅವರು ಪರಿಶುದ್ಧರು, ಏಕೆಂದರೆ ಅನಪೇಕ್ಷಿತ ಆಹಾರ ಮತ್ತು ಅನಪೇಕ್ಷಿತ ವ್ಯಸನಗಳಿಂದ ಅವರು ದೂರವಾಗಿದ್ದಾರೆ. ತಪಸ್ಸೆ ಎಂದರೆ ಪರಿಮಿತ ಭೋಗ ಜೀವನ. 4 ಕುಮಾರರ ಪ್ರಾರ್ಥನೆಗಳು ಸೂಚಿಸುವ ತತ್ವಗಳು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವ ಎಲ್ಲ ಭಕ್ತರು ಅಗತ್ಯವಾಗಿ ಪಾಲಿಸಬೇಕಾದವು. ಇಲ್ಲಿ ತತ್ವಗಳು ಹೇಗೆ ಇದಕ್ಕೆ ಸರಿ ಹೋಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ಅವರು ಅನೈತಿಕ ಸಂಬಂಧವನ್ನು ಇಟ್ಕೋಬಾರ್ದು, ಮದ್ಯಪಾನ ಮಾಡಬಾರ್ದು, ಮತ್ತು ಕೃಷ್ಣನ ಪ್ರಸಾದವನ್ನು ಮಾತ್ರ ತಗೊಳ್ಬೇಕು ಅಂತ ಹೇಳಿದಾರಲ್ಲ, ಅದು ಹೇಗಿಲ್ಲಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಭಕ್ತರು ಕರುಣೆ ಇರುವಂಥವ್ರು, ಯಾಕೆ ಅಂತಂದರೆ ಅವರು ಬೇರೆ ಪ್ರಾಣಿಗಳನ್ನು ಕೊಂದು ತಿನ್ನೋದಿಲ್ಲ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೇರೆ ಜೀವಿಗಳ ಮೇಲೂ ಕೂಡ ಅವರಿಗೆ, ಬೇರೆ ಯಾರೇ ಆಗಿರ್ಬೋದು ಅವ್ರ ಮೇಲೂ ಕರುಣೆ ಇರಬೇಕು. ಅವರು ಪರಿಶುದ್ಧರು, ಯಾಕೆ ಅಂತಂದರೆ ಅವ್ರು ಯಾವುದ್ಯಾವುದೋ ಏನೇನೋ ಆಹಾರವನ್ನು ತಿನ್ನೋದಿಲ್ಲ. ಆಮೇಲೆ ಅವರು ವ್ಯಸನದಿಂದ ದೂರ ಇರ್ತಾರೆ, ಮದ್ಯಪಾನ ಅದೆಲ್ಲನೂ ಕೂಡ ಪರಿಶುದ್ಧವಾಗಿಡೋದಿಲ್ಲ ನಮ್ಮನ್ನು ಅಲ್ವಾ. ಆ ವ್ಯಸನಗಳಿಂದ ಅವರು ದೂರ ಆಗಿದ್ದಾರೆ, ಅದಕ್ಕೋಸ್ಕರನೇ ಅವರು ಪರಿಶುದ್ಧರು ಅಂತ ಹೇಳ್ತಾ ಇದ್ದಾರೆ. ಮತ್ತು ತಪಸ್ಸು ಅಂತಂದರೆ ಏನು? ಪರಿಮಿತವಾದ ಭೋಗ ಜೀವನ, ಏನಿದೆಯೋ ಅದರಲ್ಲಿ ತೃಪ್ತಿ ಪಟ್ಕೊಂಡು ಜೀವನವನ್ನು ನಡೆಸುವಂಥದ್ದು. ಇದನ್ನೆಲ್ಲ ಅವರು ಒಳಗೂಡಿಸ್ಕೊಂಡಿರೋದ್ರಿಂದ, ಇವರು ಈ ಎಲ್ಲವನ್ನ ಫಾಲೋ ಮಾಡ್ತಾ ಇರೋದ್ರಿಂದ ಅವರು ಕೂಡ ಈ ತತ್ವಗಳಕ್ಕೆ ಆಧಾರದಲ್ಲೇ ಇದೆ ಅವ್ರು ಮಾಡುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ 4 ಕುಮಾರರ ಪ್ರಾರ್ಥನೆಗಳು
ಸೂಚಿಸುವಂತಹ ತತ್ವಗಳು ಕೃಷ್ಣ ಪ್ರಜ್ಞೆಯಲ್ಲಿ ಯಾರ್ಯಾರು ಇದ್ದಾರೋ ಅಂಥ ಭಕ್ತರು ಅಗತ್ಯವಾಗಿ ಪಾಲಿಸ್ಬೇಕಾಗಿರುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ 4 ಜನ ಕುಮಾರರು ಒಬ್ಬ ಮನುಷ್ಯ ಭಕ್ತನಾಗಬೇಕು ಅಂತಂದರೆ ಏನನ್ನೆಲ್ಲ ಪಾಲಿಸ್ಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ಇಲ್ಲಿ ಗುರುಗಳು ಕೃಷ್ಣ ಪ್ರಜ್ಞೆಯಲ್ಲಿ ಅವೆಲ್ಲಾನು ಇದೆ, ಅಂದರೆ ಅದರಲ್ಲಿ ಯಾರಿದ್ದಾರೋ ಅದು ಆಲ್ರೆಡಿ ಅವರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ ಅಂತ ಹೇಗೆ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.